ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮೂಡುಬಿದಿರೆ ಸ್ನೇಹಿತರೆ, ಬೆಂಗಳೂರಿನಿಂದ ಮೂಡುಬಿದಿರೆಗೆ ಅಂದರೆ ಆಳ್ವಾಸ್ ಕಾಲೇಜಿಗೆ ಮಕ್ಕಳೆಲ್ಲ ಸೈನ್ಸ್ ಮಾಡಬೇಕು, ಕಾಮರ್ಸ್ ಮಾಡಬೇಕು, ಆರ್ಟ್ಸ್ ಮಾಡಬೇಕು, ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ ಆಳ್ವಾಸ್ ಕಾಲೇಜ್ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನಿಂದ ದೂರದಲ್ಲಿರುವಂತಹ, ಈಗ ನಾವು ಮೂಡಬಿದಿರೆಯಲ್ಲಿದೆ ಆಳ್ವಾಸ್ ಕಾಲೇಜ್. ಸ್ನೇಹಿತರೆ, ಕಾಲೇಜನ್ನು ನೋಡ್ತಾ ಇದ್ದೀರಾ ನೀವೀಗ. ಇಲ್ಲಿ ತುಂಬ ವಿದ್ಯಾರ್ಥಿಗಳು ಒಂದು ಕನಸು, SLC ಆದ ನಂತರ PUC ಸೇರಬೇಕು, PUCಲಿ ಸೈನ್ಸ್ ಮಾಡಬೇಕು, ನಾನು ಸೈನ್ಸಲ್ಲಿ PCMB ತೊಗೊಬೇಕು, ಈ ರೀತಿ ಹಾಗೆ ನಾನು ಡಾಕ್ಟ್ರ್ ಆಗಲೇಬೇಕು, ಒಳ್ಳೆ ಇಂಜಿನಿಯರಿಂಗ್ ಸೀಟ್ ತೊಗೊಬೇಕಾಗುತ್ತೆ, ಗೌರ್ಮೆಂಟ್ ಸೀಟ್ ತೊಗೊಬೇಕಾಗುತ್ತೆ, ಈ ಥರ ಎಲ್ಲ ಮಕ್ಕಳು ಕನಸು ಕಾಣ್ತಾ ಇರ್ತಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿದೆ, ಮಂಗಳೂರಿನ ಸಮೀಪದಲ್ಲಿದೆ ಮೂಡಬಿದಿರೆ. ಬೆಂಗಳೂರಿನಿಂದ ನಾವು ಬಸ್ಸಲ್ಲಿ ಹೋದರೆ ಧರ್ಮಸ್ಥಳ ಮಾರ್ಗವಾಗಿ, ಧರ್ಮಸ್ಥಳಕ್ಕೆ ಸುಮಾರು 350 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ. ಅಲ್ಲಿಂದ 66 ರೂಪಾಯಿ, ಅಂದರೆ ಧರ್ಮಸ್ಥಳದಿಂದ ಮೂಡಬಿದಿರೆಗೆ 66 ರೂಪಾಯಿ ಆಗುತ್ತೆ. ಟೋಟಲ್ಲು ಒಂದು 500 ರೂಪಾಯಿ ಖರ್ಚು ಬರುತ್ತೆ ಸ್ನೇಹಿತರೆ ಬೆಂಗಳೂರಿಂದ ಆಳ್ವಾಸ್ ಹೋಗಲಿಕ್ಕೆ. ಟ್ರೈನ್ ವ್ಯವಸ್ಥೆಯೂ ಇದೆ. ಬೆಂಗಳೂರಿನಿಂದ ನೀವು ಟ್ರೈನಲ್ಲಿ ಹೊರಟ್ರೆ ನೀವು ನೈಟೆಲ್ಲ ಜರ್ನಿ ಮಾಡಬೇಕಾಗುತ್ತೆ. ನೀವು ಬಂಟ್ವಾಳದಲ್ಲಿ ಇಳ್ಕೊಬೇಕಾಗುತ್ತೆ. ಬಂಟ್ವಾಳದಿಂದ ಪಕ್ಕದಲ್ಲಿ ಸಮೀಪದಲ್ಲಿ BC ರೋಡ್ ಇದೆ. BC ರೋಡಿಂದ ನೀವು ಆಳ್ವಾಸ್ ಕಾಲೇಜ್ ಅಂದರೆ ಮೂಡಬಿದಿರೆಗೆ ಬರ್ಬೋದು. ಟ್ರೈನ್ ವ್ಯವಸ್ಥೆಯೂ ಇದೆ, ಈ ಕಡೆ ಬಸ್ ವ್ಯವಸ್ಥೆಯೂ ಇದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಆಳ್ವಾಸ್ ಕಾಲೇಜ್. ಇಲ್ಲಿ ಆಳ್ವಾಸ್ ಕಾಲೇಜಿನ ಮೈದಾನವನ್ನು ಗಮನಿಸ್ತಾ ಇದ್ದೀರಾ. ಈಗ ಇಲ್ಲಿ ನೋಡ್ತಾ ಇದ್ದೀರಾ ಸೈನ್ಸು ಅಂದರೆ ವಿಜ್ಞಾನ ವಿಷಯವನ್ನು PCMB ತೊಗೊಂಡಿರುವಂಥ ವಿದ್ಯಾರ್ಥಿ ಎಷ್ಟು ಲಕ್ಷ ಫೀಸನ್ನು ಕಟ್ಟಬೇಕಾಗುತ್ತೆ, ಮತ್ತು ಹಾಸ್ಟೆಲ್ ವ್ಯವಸ್ಥೆ ಹೇಗಿದೆ, ಹಾಸ್ಟೆಲ್ಗೆ ಮಕ್ಕಳನ್ನು ಸೇರಿಸಿ, ಮತ್ತು ಕಾಲೇಜಲ್ಲಿರುವ ಫೀಸು, ಇಲ್ಲಿ CETನೂ ಇರುತ್ತೆ, ನೀಟು ಇರುತ್ತೆ, ಜೊತೆಗೆ ಅವರ ಒಂದು ಸಬ್ಜೆಕ್ಟ್ ಏನಿರ್ತವೆ ಅದು ಇರುತ್ತೆ. ಇಷ್ಟೆಲ್ಲ ಅವರು ಟೀಚನ್ನು ಮಾಡ್ತಾರೆ. ಬೆಳಗ್ಗೆ 7:30 ಕಾಲೇಜು ಶುರುವಾಗುತ್ತೆ, ಸಂಜೆವರೆಗೂ ಇದ್ದೇ ಇರುತ್ತೆ ಕಾಲೇಜು. ಸ್ನೇಹಿತರೆ, ಇಲ್ಲಿ ನಾವು ಕಟ್ಟಿರುವಂಥ ಅಮೌಂಟು 2023-24ನೇ ಸಾಲಿಗೆ ನಾವು 2,65,000 ರೂಪಾಯಿ ಹಣವನ್ನು ಕಾಲೇಜಿಗೆ ಹಣವಾಗಿ ಕಟ್ಟಿದ್ದೇವೆ. PCMB ಮಾಡಲಿಕ್ಕೆ ಫಸ್ಟ್ PUCಗೆ 2023-24ನೇ ಸಾಲಲ್ಲಿದ್ದಂಥ ಫೀಸ್ ಇದು ಸ್ನೇಹಿತರೆ, ವಿತ್ ಹಾಸ್ಟೆಲ್ ಸೌಲಭ್ಯ. ಸ್ನೇಹಿತರೆ, ಭಾಳ ಸುಂದರವಾದ ಪರಿಸರ. ಇಲ್ಲಿ ಯಾವುದೇ ರೀತಿಯ ಮೊಬೈಲು ಅಲೋ ಮಾಡೋದಿಲ್ಲ. ಮಕ್ಕಳಿಗೆ ಕಾಲೇಜು ಬೆಳಗ್ಗೆ 7:30ಯಿಂದ ಸಂಜೆ 4:30ವರೆಗೂ ಕಾಲೇಜ್ ಇರುತ್ತೆ. ಮಧ್ಯಾಹ್ನ ಬಿಸಿಲಿರೋದ್ರಿಂದ ಸ್ವಲ್ಪ 1 ಅವರ್ 2 ಅವರ್ ಬಿಡುವಿರುತ್ತೆ. ನಂತರ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸ್ಟಡಿ ಅವರ್ಸ್ ಇರುತ್ತೆ. ಅದ್ರ ಜೊತೆಗೆ ಸಂಜೆ ಮುಗಿತಾ ಇದ್ದಂಗೆ ನೀಟು, CET ಜೊತೆಲೇ ಅವರು ಕೋಚಿಂಗನ್ನು ಕೊಡ್ತಾ ಹೋಗ್ತಾರೆ. ಸ್ನೇಹಿತರೆ, ಭಾಳ ವಿದ್ಯಾರ್ಥಿಗಳು ಇಲ್ಲಿ ಈಗ ಲಾಸ್ಟ್ ಇಯರ್ 22-23ನೇ ಸಾಲಲ್ಲಿ PUCನಲ್ಲಿ ಅಂದರೆ ಸೆಕೆಂಡ್ PUCನಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದ ಅಂತಹ ಹುಡುಗಿ ಅನನ್ಯ 600ಗೆ 600 ಔಟ್ ಆಫ್ 100 ಅಂದರೆ ಆ ಒಂದು ದಾಖಲೆ ಕರ್ನಾಟಕದಲ್ಲಿ ಒಂದು ಹೊಸ ದಾಖಲೆ ಅಂತ ಹೇಳ್ಬೋದು. ಅದು ಆಳ್ವಾಸ್ ಕಾಲೇಜಲ್ಲೇ ಓದ್ತಾ ಇದ್ದಂಥ ವಿದ್ಯಾರ್ಥಿ ಈ ರೀತಿ ದೊಡ್ಡ ಸಾಧನೆಯನ್ನು ಮಾಡ್ತು. ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂತಹ ರೆಕಾರ್ಡನ್ನು ಮಾಡಿದ್ದಾರೆ ಮಕ್ಕಳು. ಇಲ್ಲಿ ಅನೇಕ ಮಕ್ಕಳು ಇಲ್ಲಿಂದ ಗೌರ್ಮೆಂಟ್ ಸೀಟನ್ನು ಪಡ್ಕೊಳ್ಳಲಿಕ್ಕೋಸ್ಕರ ಅನೇಕ ವಿದ್ಯಾರ್ಥಿಗಳು ಸೆಲೆಕ್ಷನ್ಗೆ ಅನುಕೂಲ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಪೇಪರಲ್ಲೂ ಸಹ ಬಂದಿದೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ಡಾಕ್ಟ್ರ್ ಕೋರ್ಸನ್ನು ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಇಲ್ಲಿ ನೀಟ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಲಿಕ್ಕೆ CET ಇರ್ಬೋದು. ನೀಟು CET ಎರಡನ್ನೂ ಒಟ್ಟಿಗೆ ಅವರು ಕೋಚಿಂಗನ್ನು ಕೊಡ್ತಾರೆ. ಭಾಳ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಭಾಳ ಅದ್ಭುತವಾದ ನಿಮಗೆ ಕಾಲೇಜಿನ ತೋರಿಸ್ತಾ ಇದ್ದೀವಿ. ನಾವೊಂದು ಮೀಟಿಂಗನ್ನು ಅಟೆಂಡ್ ಮಾಡಿದಾಗ ಎಷ್ಟೆಲ್ಲ ವಿದ್ಯಾರ್ಥಿಗಳು ಮೀಟಿಂಗ್ಗೆ ಸೇರಬೇಕಾಗುತ್ತೆ. ಮೀಟಿಂಗನ್ನಲ್ಲಿ ಏನೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾರೆ, ಯಾವ ಮಗು ಯಾವ ಸಬ್ಜೆಕ್ಟಲ್ಲಿ ಹಿಂದೆ ಇದೆ, CETಲಿ ಯಾವ ರೀತಿ ರ್ಯಾಂಕ್ ಬರ್ತಾ ಇದೆ, ನೀಟಲ್ಲಿ ಯಾವ ರೀತಿ ತನ್ನ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ, ಈ ಥರ ಎಲ್ಲ ಡಿಸ್ಕಸನ್ನು ಮಾಡ್ತಾರೆ. ಮತ್ತು ಮೋಹನ್ ಆಳ್ವ
ಈ ಒಂದು ಕಾಲೇಜಿನ ಚೇರ್ಮನ್ ಅವರು ಪ್ರತಿ ಒಂದು ಮೀಟಿಂಗಲ್ಲೂ ಕಾಲ್ ಮಾಡ್ತಾರೆ, ಕರೀತಾರೆ. ಯಾವ ರೀತಿ ಕೆಲವೊಂದು ಮುಖ್ಯವಾದ ಗೈಡ್ಲೈನ್ಸ್, ಅನೇಕ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಮಾತಾಡ್ತಾರೆ, ಮೋಟಿವೇಶನ್ ಮಾಡ್ತಾರೆ ಮಕ್ಕಳಿಗೆ. ಈ ಥರ ಭಾಳ ಕಲಿಕಾ ವಾತಾವರಣಕ್ಕೆ ಭಾಳ ಅದ್ಭುತವಾಗಿದೆ. ಈಗಿನ ಘಟ್ಟದಲ್ಲಿ ಮಕ್ಕಳಿಗೆ ಮೊಬೈಲ್ ಹುಚ್ಚಿರ್ಬೋದು, ಲ್ಯಾಪ್ಟಾಪ್ ಈ ಥರದ್ದೆಲ್ಲ ಅಲ್ಲಿ ಸಿಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಮುಟ್ಟಂಗೆ ಇಲ್ಲ ಮೊಬೈಲ್ ಅಂದರೆ ಮನೇಲಾದರೆ ಮೊಬೈಲನ್ನು ಮಕ್ಕಳು ಬಳಸಿ ಸ್ಟಡಿ ಕಡೆ ಗಮನ ಕೊಡಲಿಕ್ಕಾಗಲ್ಲ. ಆದರೆ ಇಲ್ಲಿ ಮೊಬೈಲನ್ನು ಹೊರತುಪಡಿಸಿ, ಲ್ಯಾಪ್ಟಾಪನ್ನು ಹೊರತುಪಡಿಸಿ ಮಕ್ಕಳು ಬಹಳ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲವಾಗುವಂಥ ಸ್ಥಳ ನಮ್ಮ ಮೂಡಬಿದಿರೆಯಲ್ಲಿದೆ ಆಳ್ವಾಸ್ ಕಾಲೇಜ್. ಸ್ನೇಹಿತರೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.